ಮೇಘಾಲಯದ ನ್ಯಾಷನಲ್ ಹೈವೇ ರೋಡಲ್ಲಿ ಧಾವಕಿ ಎಂಬ ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಈ ರೋಡಲ್ಲಿ ಶಾಲೆಗೆ ಹೋಗುವಂಥ ಮಕ್ಕಳನ್ನು ದಿನನಿತ್ಯದ ಕೆಲಸಗಳನ್ನು ಮಾಡಲು ಸ್ಥಳೀಯ ಜನರು ಓಡಾಡುತ್ತಿರುವುದನ್ನು ಗಮನಿಸಬಹುದು. ಮೇಘಾಲಯವು ಸಾಲು ಸಾಲು ಬೆಟ್ಟಗಳಿಂದ ಕೂಡಿದ ಆಳವಾದ ಕಣುವೆಗಳಿಂದ ಕೂಡಿದಂತಹ ಅತಿ ದೊಡ್ಡದಾದ ಪ್ರದೇಶವಾಗಿದೆ. ಇಲ್ಲಿ ಎಲ್ಲ ಮನೆಗಳನ್ನು ಬೆಟ್ಟಗಳನ್ನು ಕೊರೆದು ಮಾಡಲಾಗಿದೆ. ಅದೇ ರೀತಿಯಾಗಿ ರೋಡ್ಗಳನ್ನು ಸಹ ಬೆಟ್ಟಗಳನ್ನು ಕೊರೆದು ಮಾಡಲಾಗಿದೆ. ಈಗ ನ್ಯಾಷನಲ್ ಹೈವೇ ರೋಡನ್ನು ವಿಸ್ತರಿಸಲು ಬಹುದೊಡ್ಡದಾದ ಕಾರ್ಯಾಚರಣೆ ನಡೆಯುತ್ತಿರುವುದರಿಂದ ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸುಗಳಾದ ಚಿರಾಪುಂಜಿ, ಧಾವಕಿಗೆ ಹೋಗುವ ರೋಡ್ಗಳು ತುಂಬ ಹದಗೆಟ್ಟಿವೆ. ಈ ಕನ್ಸ್ಟ್ರಕ್ಷನ್ ನಡೆಯುತ್ತಿರುವ ರೋಡಿನಲ್ಲಿ ನಾನು ಧಾವಕಿ ಎಂಬ ಟೂರಿಸ್ಟ್ ಅಟ್ರಾಕ್ಷನ್ ಸ್ಥಳಕ್ಕೆ ಹೋಗುತ್ತಿದ್ದೇನೆ. ಈ ನನ್ನ ಒಂದು ಅನುಭವವನ್ನು ನಿಮ್ಮಲ್ಲಿ ಹಂಚಿಕೊಳ್ಳುತ್ತಿದ್ದೇನೆ. ಈ ರೋಡಲ್ಲಿ ಹೋಗ್ತಾ ಸುಸ್ತಾಗ್ಬಿಟ್ಟು ಒಂದು ಬ್ರೇಕ್ ತೊಗೊಂಡ್ವಿ, ಕಾಫಿ ಬ್ರೇಕ್. ಟೀ ತುಂಬ ಚೆನ್ನಾಗಿತ್ತು, ಲೆಮನ್ ಟೀ. ಸೊ ಸ್ವಲ್ಪ ಸುಧಾರಿಸ್ಕೊಂಡು ಮುಂದೆ ಹೋಗೋಣ ಅಂತ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ. ಇಲ್ಲಿ ಎಲ್ಲ ಪ್ರದೇಶಗಳು ಇಳಿಜಾರಿನಿಂದ ಕೂಡಿರುವುದರಿಂದ ಆ ಪ್ರದೇಶಗಳನ್ನು ಸ್ಟೆಪ್ಸ್ ಥರ ಮಾಡಿ ಅಲ್ಲಿ ವ್ಯವಸಾಯವನ್ನು ಮಾಡುತ್ತಾರೆ. ಕ್ಯಾಬೇಜ್, ಆಲೂಗೆಡ್ಡೆ ಮುಂತಾದ ತರಕಾರಿಗಳನ್ನು ಹೇರಳವಾಗಿ ಇಲ್ಲಿ ಬೆಳೆಯುತ್ತಾರೆ. ಇಲ್ಲಿ ನೋಡಿ, ನ್ಯಾಷನಲ್ ಹೈವೇ ರೋಡಿನ ಕನ್ಸ್ಟ್ರಕ್ಷನ್ ವರ್ಕ್ ಹೇಗೆ ನಡೆಯುತ್ತಿದೆ ಎಂದು. ಅಪ್ಪ, ಈ ರೋಡಲ್ಲಿ ಬೆಳಗಿನ ಜಾವ 8 ಗಂಟೆಯಿಂದ ಟ್ರಾವೆಲ್ ಮಾಡಿ ಸುಸ್ತಾಗ್ಬಿಡ್ತು. ಬನ್ನಿ ಒಂದು ಕಾಫಿ ಟೀನೋ ತೊಗೊಳ್ಳೋಣ. ಈಗ ಸಮಯ 10 ಗಂಟೆ.
ನೋಡ್ತಾ ಇದ್ದೀರಲ್ಲ ನಮ್ಮ ಪ್ರಯಾಣ ಎಷ್ಟು ಕಷ್ಟಕರವಾಗಿದೆ ಅಂತ. ಮುಂದೆ ದಾವಕ್ಕಿಗೆ ಹೋದ್ಮೇಲೆ ಮತ್ತೆ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.